ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿ ತತ್ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಧ್ವಮತೆ ಹರಿಪರದರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾಃ. ಹರೇರನುಚರಾಃ ನೀಚೋಚ್ಚ ಭಾವಂಗತಾ. ಮುಕ್ತಿಃ ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಹೆಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗತ್ತಿನ ಸಮಸ್ತ ಜೀವರಾಶಿಗಳು ಯಾವಾಗಲೂ ಬಯಸೋದು ಸುಖವನ್ನು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಪ್ರತಿಯೊಂದು ಜೀವದ ಬಯಕೆ ನನಗೆ ಯಾವಾಗಲೂ ಸುಖ ಬೇಕು, ದುಃಖ ಸ್ವಪ್ನದಲ್ಲಿಯೂ ಬೇಡ, ಎಚ್ಚರದಲ್ಲಿ ಬೇಡ ಅಲ್ಲ, ನಮಗೆ ಕನಸಿನಲ್ಲೂ ಸುಖ ಆಗಬೇಕು. ಏನಿದೆ ಅರ್ಥ? ನಿಜವಾಗಿಯೂ ಕನಸು ಇದು ಭಗವಂತನ ಅದ್ಭುತ ವ್ಯಾಪಾರ. ಈ ಕನಸಿನಲ್ಲಿಯೂ ಕೂಡ ದೇವರು ಸಂದೇಶಗಳನ್ನು ಕೊಡ್ತಾ ಇದ್ದಾನೆ. ಜಗದ್ಗುರು ಮಧ್ವಾಚಾರ್ಯರು ಮಾತ್ರ ಸ್ವಪ್ನವನ್ನು ಸತ್ಯ ಅಂತ ಒಪ್ಪಿದ್ದಾರೆ. ಆಚಾರ್ಯರನ್ನು ಬಿಟ್ಟರೆ ಮತ್ತೆ ಯಾರೂ ಸ್ವಪ್ನವನ್ನು, ಜಗತ್ತನ್ನೇ ಸುಳ್ಳಂದ ಮೇಲೆ ಜಗತ್ತಲ್ಲಿರುವ ಜನ ಕಾಣುವ ಸುಖ ಅದನ್ನು ನಿಜ ಅಂತ ಒಪ್ಪುವ ತಾಕತ್ತೇ ಇಲ್ಲ. ನೋಡಿ, ಮಧ್ವ ಗುರುಗಳು ಒಬ್ಬರನ್ನು ಬಿಟ್ಟರೆ ಸತ್ಯವನ್ನು ಇನ್ನೊಂದನ್ನು ಒಪ್ಪುವ ಶಕ್ತಿ ಮತ್ತಾರಿಗಿಲ್ಲ. ಯಾಕಂದರೆ ಎಲ್ಲರ ಮತ ಒಂದೇ, ಅದು ಒಂದು ಸತ್ಯ ಅಂತ. ಉಳಿದದ್ದೆಲ್ಲ ಸುಳ್ಳು, ಒಂದೇ ಸತ್ಯ. ಒಂದನ್ನು ಬಿಟ್ಟು ಒಂದನ್ನು ಒಪ್ಪಿದರೆ, ಅಂದರೆ ಒಂದು ಸತ್ಯದ ಜೊತೆಗೆ ಏನಾದರೂ ಅಪ್ಪಿತಪ್ಪಿ ಇನ್ನೊಂದು ಸತ್ಯವನ್ನು ಒಪ್ಪಿಕೊಂಡರೂ ಅದೇ ದ್ವೈತ. ಅದ್ವೈತ ಅಂದರೆ ಮತ್ತೆ ಯಾವುದೂ ಇಲ್ಲ, ಒಂದೇ ಸತ್ಯ, ಮಿಕ್ಕದ್ದೆಲ್ಲ ಸುಳ್ಳು. ಸತ್ಯವಾದದ್ದು ಒಂದು ಯಾವುದು? ಅದು ಭಗವಂತ ಅಲ್ಲ, ಜಗತ್ತು ಅದು ಅವನದೇ ವಿಕಾರ, ಜೀವ ಅವನೇ ದೇವರು. ದೇವರನ್ನು ಬಿಟ್ಟು ಇನ್ಯಾವ ವಸ್ತುವೂ ಇಲ್ಲ. ಸತ್ಯವಾದ ಎರಡನೆಯ ವಸ್ತುವನ್ನು ಒಪ್ಪುವ ಶಕ್ತಿ, ಸತ್ಯವಾದ ಎರಡನೇ, ಮೂರನೆಯ, ನಾಲ್ಕನೆಯ ಅನೇಕ ವಸ್ತುಗಳನ್ನು ಸತ್ಯ ಅಂತ ಒಪ್ಪಿದ
ಒಬ್ಬರೇ ಮತಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರು. ಆ ನಿಟ್ಟಿನಲ್ಲಿ ಮಧ್ವಾಚಾರ್ಯರು ಕಾಣುವ ಸ್ವಪ್ನವನ್ನು ಸತ್ಯ ಅಂತ. ಹಾಗಾದ್ರೆ ಸುಳ್ಳು ಯಾವುದು? ಏನಂದರೆ, ನೀವು ಸ್ವಪ್ನದಲ್ಲಿ ನೋಡಿದ್ದನ್ನೇ ಎಚ್ಚರದಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಎರಡೂ ಒಂದೇ ಅಂತ ತಿಳ್ಕೊಳ್ತಿರಲ್ಲ, ಅದು ಮಾತ್ರ ಸುಳ್ಳು. ಸ್ವಪ್ನದಲ್ಲಿ ನೋಡಿದ ಆನೆಯೇ ಬೀದಿಯಲ್ಲಿ ನೋಡುವ ಆನೆ ಅಂತ ತಿಳ್ಕೊಳ್ತಿರಲ್ಲ, ಅದು ಸುಳ್ಳೇ ವಿನಃ ಸ್ವಪ್ನದಲ್ಲಿ ನೋಡಿದ ಆನೆಯೂ ಸತ್ಯ, ಪ್ರತ್ಯಕ್ಷವಾಗಿ ನೋಡುವ ಆನೆಯೂ ಸತ್ಯ. ಈ ಸ್ವಪ್ನ ಏನು ವಿಶೇಷ ಅಂದರೆ ಭಗವಂತನ ಅದ್ಭುತವಾದ ವ್ಯಾಪಾರ. ನೋಡಿ, ಜಗತ್ತಿನಲ್ಲಿ ಸಜ್ಜನರು ಮಾಡುವ ತಪ್ಪುಗಳಿಗೆ ದೇವರು ಎಚ್ಚರದಲ್ಲಿ ಶಿಕ್ಷೆ ಕೊಡಲ್ವಂತೆ. ಅವರಿಗೆ ಸ್ವಪ್ನದಲ್ಲಿ ಶಿಕ್ಷೆ ಕೊಟ್ಟು ಅವರ ತಪ್ಪನ್ನು ದೇವರು ಮನ್ನಿಸಿ ಬಿಡ್ತಾನೆ. ಅಯೋಗ್ಯರು ಎಚ್ಚರದಲ್ಲಿ ಮಾಡುವ ಸತ್ಕರ್ಮಕ್ಕೆ ಅವರಿಗೆ ಸ್ವಪ್ನದಲ್ಲಿಯೇ ಸುಖ ಕೊಟ್ಟು ಮುಗಿಸಿಬಿಡ್ತಾನೆ. ಹೀಗಾಗಿ ದೇವರು ಸ್ವಪ್ನವೂ ಕೂಡ ದೇವರು ಅದು ಮಾಡುವಂತಹ ಒಂದು ಸತ್ಯವಾದ ವ್ಯಾಪಾರ. ಆ ನಿಟ್ಟಿನಲ್ಲಿ ಸಕಲ ಜೀವ ಜಾತ ಬಯಸುವ ಸುಖವನ್ನು ಪಡಿಬೇಕಾದರೆ ಜಗದ್ಗುರು ಮಧ್ವಾಚಾರ್ಯರು ತೋರಿಸಿದ ಸತ್ಯ ಸಿದ್ಧಾಂತದ ಮಾರ್ಗವನ್ನು ಬಿಟ್ಟು ಇನ್ನೊಂದು ಮಾರ್ಗ ಇಲ್ಲ. ನಾಣ್ಯಪ್ಪಂತ ಅಯನಾಯ ವಿದ್ಯತೆ, ಇದೇ ದಾರಿ ನಡಿ ನಡಿ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಇದರರ್ಥ ಬಿಟ್ಟರೆ ಕೆಟ್ಟಾಗೇನೆ. ಕೆಡುವ ಬಯಕೆ ಇದ್ದವರು ಮಾತ್ರ ಮಧ್ವರ ಮತವನ್ನು ಬಿಟ್ಟು ಪಕ್ಕಕ್ಕೆ ಸರಿರಿ. ಉದ್ಧಾರ ಆಗುವಂತಹ ಯೋಚನೆ ಇದ್ದರೆ ನಿಮಗೆ ಒಂದೇ ದಾರಿ, ಅದು ಮಧ್ವಮತದ ದಾರಿ. ಇದು ಆಚಾರ್ಯರ ಸತ್ಸಿದ್ಧಾಂತದ ಒಂದು ವೈಶಿಷ್ಟ್ಯ. ಈ ಆಚಾರ್ಯರ ಸತ್ಸಿದ್ಧಾಂತದ ಒಳಗೆ ಇದು ದೊಡ್ಡ ಕ್ಷೀರಸಾಗರ. ಮಧ್ವಾಚಾರ್ಯರ ಸತ್ಸಿದ್ಧಾಂತ ಸಾಗರದ ಒಳಗೆ, ಹಾಲಿನ ಸಮುದ್ರದ ಒಳಗೆ ಮೇಲೇರಿ ಬಂದವರು ಶ್ರೀ ಮಧ್ವ ಮತ ದುಗ್ಧಾಬ್ಧಿ ಚಂದ್ರ, ಅದು ರಾಘವೇಂದ್ರ ಸ್ವಾಮಿಗಳು. ಆ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರವೇ ವ್ಯಾಸರಾಜ. ಶ್ರೀಮಧ್ವ ಮತ ಪಯೋನಿಧಿ ಚಂದ್ರ ಅಂತ ವ್ಯಾಸರಾಜರಿಗೂ ವರ್ಣನೆ ಮಾಡಿದ್ದಾರೆ. ವ್ಯಾಸರಾಜ ಗುರು ಸಾರ್ವಭೌಮರು ಅವರಿಗೆ ಒಂದು ಸಭೆಯಲ್ಲಿ ಹೀಗೆ ಪ್ರಶ್ನೆ ಮಾಡಿದ್ದಾರೆ, ನಿಮ್ಮ ಆಚಾರ್ಯರ ಸತ್ಸಿದ್ಧಾಂತ ಸರ್ವಮೂಲದ ಸಾರ ಏನು? ಆಚಾರ್ಯರು ಇಡೀ ತಮ್ಮ ಗ್ರಂಥಗಳಲ್ಲಿ ಹೇಳಿದ ಪ್ರಮೇಯಗಳು ಏನು? ಒಂದು ಶ್ಲೋಕದಲ್ಲಿ ಹೇಳಬೇಕು ಅಂತ ಕೇಳಿದಾಗ ತರುಣ ವ್ಯಾಸರಾಜರ ಮುಖ ಕಮಲದಿಂದ ಬಂದ 4 ಸಾಲು ಆಚಾರ್ಯರ ಎಲ್ಲ ಗ್ರಂಥಗಳ ಪ್ರಮೇಯ ಸಾರವನ್ನು ಸಂಗ್ರಹ ಮಾಡಿಕೊಟ್ಟಂತಹ ಒಂದು ಸಂಪುಷ್ಟ. ದೇವರ ಪೆಟ್ಟಿಗೆಯಲ್ಲಿ ಎಲ್ಲ ದೇವರನ್ನು ಇಟ್ಟು ಆ ಪೆಟ್ಟಿಗೆಯನ್ನು ಮುಚ್ಚಿಟ್ಟು ಕೈ ಮುಗಿಯುವಂತೆ ಇಡೀ ಮಧ್ವಮತದ ಎಲ್ಲ ಪ್ರಮೇಯವನ್ನು ಒಂದು ಶ್ಲೋಕದ ಒಳಗೆ ಮುಚ್ಚಿಟ್ಟು ಬಚ್ಚಿಟ್ಟು ಕೊಟ್ಟದ್ದು ವ್ಯಾಸರಾಜ ಗುರು ಸಾರ್ವಭೌಮರು. ಎಲ್ಲ ಮತಗಳು, ಕೆಲವರಲ್ಲಿ ಒಂದು ಅಭಿಪ್ರಾಯ ಇದು ವ್ಯಾಸರಾಜರದು ಅಲ್ಲ ಅಂತ. ನಾನು ಹೌದು ಅಲ್ಲ ಅನ್ನಲಿಕ್ಕೆ ನನ್ನ ಯೋಗ್ಯತೆ ಏನು? ಆದರೆ ಇದು ಹೌದು ಅನ್ನಲಿಕ್ಕೆ ಭಾಗವತ ಸಾರೋದ್ಧಾರಕಾರರು ವಿಷ್ಣು ತೀರ್ಥರು, ಅವರ ಶಿಷ್ಯರು ಬಾಳಾಚಾರ್ಯರು ಅನ್ನುವವರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಒಂದು ಶ್ಲೋಕ ಇದು ವ್ಯಾಸರಾಜರ ಶ್ಲೋಕ ಅನ್ನುವ ಒಂದು ಐತಿಹಾಸಿಕ ಒಂದು ನಂಬಿಕೆಯಿಂದ ಆ ಕಾಲದಲ್ಲಿ ಕೂಡ ಇದನ್ನು ವ್ಯಾಸರಾಜರದೇ ಅವರದೇ ರಚನೆ ಅಂತಹ ಆಗಿನ ಕಾಲದ ಹಿರಿಯರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನವನ್ನು ಆರಂಭ ಮಾಡ್ತಾ ಇಹಕಲು ನಿಖಿಲ ಕಲಕುಲ ಬಲ ವಿಲುಲಿತ ಕಲಿಕಾಲ ಕಾಲಿತ ಮನಸಃ ಜನಾನ್ ಅಪಾರ ಸಂಸಾರ ಸಾಗರ ನಿಮಗ್ನಾನ್ ಉದ್ದೀರ್ಷುಣ ಭಗವತ ಶ್ರೀ ಮರುದವತಾರ ಭೂತೇನ ಆನಂದ ತೀರ್ಥ ಪರನಾಮ್ನ ಶ್ರೀ ಮಧ್ವಾಚಾರ್ಯೇಣ ವಿರಚಿತ 37 ಗ್ರಂಥ ಪ್ರತಿಪಾದಿತ ಸಿದ್ಧಾಂತ ಸಾರ ಸಂವಿತ್ ಸಂಪಾದನೇಚ್ಛುನ ಶ್ರೀಮದ್ ರಾಜಾದಿರಾಜೇಂದ್ರ ಸಭಾಜಿತೇನ ವಿವಿಧ ವಿಬುಧ ಮಂಡಲಿ ವಿರಾಜಿತೇನ ಶ್ರೀ ಬಲಭದ್ರ ಸಿಂಹೇನ ಅರ್ಥಿತಃ
ಧಾರವಾಡ ಪುರಸ್ಥಃ ಶ್ರೀಕೃಷ್ಣಾಚಾರ್ಯಾದ ಉತ್ತರತ್ವೇನ ಪ್ರಾಚೀನಮೇವ ಪದ್ಯಂ ಅನುವದತಿ ಶ್ರೀಮತಿಥಿ. ವ್ಯಾಸರಾಜರಿಂದ ರಚಿತವಾದಂತಹ ಈ ಒಂದು ಪ್ರಮೇಯವನ್ನು, ಒಂದು ಪ್ರಸಂಗ, ಧಾರವಾಡದಲ್ಲಿ ಇದ್ದಂತಹ ಬಲಭದ್ರ ಅನ್ನುವ ರಾಜ, ಧಾರವಾಡ ಪುರಸ್ಥಃ, ಅವನು ಪ್ರಾರ್ಥನೆ ಮಾಡಿದಾಗ ಉತ್ತರ ರೂಪವಾಗಿ ಪ್ರಾಚೀನ ಕಾಲದಿಂದ ಬಂದಂತಹ ವ್ಯಾಸರಾಜರ ಈ ಒಂದು ಅವರು ರಚಿತ ಮಾಡಿರ್ತಕ್ಕಂತಹ ಮಧ್ವಾಚಾರ್ಯರಿಂದ ರಚಿತವಾದ 37 ಗ್ರಂಥಗಳಲ್ಲಿ ಪ್ರತಿಪಾದಿತವಾದ ಸಿದ್ಧಾಂತದ ಸಾರವನ್ನು ಚೆನ್ನಾಗಿ ತೋರಿಸಿರುವಂಥ ಒಂದು ಶ್ಲೋಕವನ್ನು ಆಗ ಹೇಳಿದ್ದಾರೆ. ಅದು ಶ್ರೀಮನ್ಮಧ್ವಮತೆ ಹರಿಪರತರಹ ಅಂತ. ಇದರ ಒಳಗೆ ಮಧ್ವಗುರುಗಳು ತಮ್ಮ 37 ಗ್ರಂಥಗಳಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ತತ್ವಗಳು ಅದೇನೆಂದರೆ, ಹರಿಹಿ ಪರತರಹ, ಸತ್ಯಂ ಜಗತ್, ಭೇದಶ್ಚ ತತ್ವತಃ, ಜೀವಗಣಾ ಹರೇರಂಚರಾ, ನಿಚೋಚ್ಚ ಭಾವಂಗತಾ, ಮುಕ್ತಿ ನೈಜ ಸುಖಾನುಭೂತಿ, ಅಮಲಾ ಭಕ್ತಿ ತತ್ಸಾಧನಂ, ಅಕ್ಷಾದಿತೃತಯಂ ಪ್ರಮಾಣಂ, ಅಖಿಲಾಂನಾಯೈಕ ವೇದ್ಯೋ ಹರಿಹಿ. ಇದಿಷ್ಟು ಅಲ್ಲಿರುವಂತಹ ಪ್ರಮೇಯಗಳು. ಅದರಲ್ಲಿ ಈ ಮತದಲ್ಲಿ ಹರಿಹಿ ಅವನು ಪರತರಹ, ಅವನಿಗಿಂತ ಉತ್ತಮರಾಗಲಿ ಸಮರಾಗಲಿ ಯಾರೂ ಇಲ್ಲ. ಇದೆಲ್ಲ ಒಂದೊಂದೇ ಹೇಳ್ತಾ ಇದುವರೆಗೆ ನೀವು ಅನೇಕ ಪ್ರಮೇಯಗಳನ್ನು ಕೇಳಿದ್ದೀರಿ. ಇವತ್ತು ನನ್ನ ಪಾಲಿಗೆ ಬಂದ ಒಂದು ವಿಷಯ ಅಂದರೆ ನೀಚೋಚ್ಚ ಭಾವಂಗತಾಹ. ಇದು ಜೀವರಾಶಿಗಳು ನೀಚ ಮತ್ತು ಉಚ್ಚ ಅನ್ನುವ ಭಾವವನ್ನು ಹೊಂದಿದವರಾಗಿದ್ದಾರೆ. ಎಲ್ಲಿ ಅಂದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಸಂಸಾರೇ ಮುಕ್ತೌಚ, ಸಂಸಾರದಲ್ಲಿಯೂ ನೀಚ ಉಚ್ಚ ಭಾವ ಇದೆ ಜೀವರಿಗೆ. ಕಥೆ ಏನಂದರೆ, ತುಂಬ ಜನರಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ, ನಾವೆಲ್ಲ ಒಂದೇ 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 ಅಂತ. ಈ ಒಂದೇ ಅನ್ನೋದು ಅರ್ಥ ಆಗಲೇ ಇಲ್ಲ ನೋಡಿ. ಒಂದೇ ಯೂನಿಫಾರ್ಮ್, ಒಂದೇ ಪೇಪರ್, ಒಂದೇ ಟೈಮ್, ಒಂದೇ ಟೀಚರ್, ಒಂದೇ ದಿನ, ಎಲ್ಲ ಒಂದೇ ಇದ್ದರೂ ಮಾರ್ಕ್ಸ್ ಒಂದೇ ಇಲ್ಲ, ತಲೆ ಒಂದೇ ಇಲ್ಲ, ಬುದ್ಧಿ ಒಂದೇ ಇಲ್ಲ, ಮತ್ತು ಒಂದೇ ಏನು ಒಂದೇ ನೋಡಿ. ಇರುವೆ ಒಳಗೆ ಒಂದೇ ಥರ ಇಲ್ಲ, ಆನೆಗಳ ಒಳಗೆ ಒಂದೇ ಥರ ಇಲ್ಲ, ಬೇಕಾದಷ್ಟು ಬೇರೆ ಬೇರೆ ಆನೆ ಇದೆ, ಬೇರೆ ಬೇರೆ ಇರುವೆ ಇದೆ. ಮತ್ತು ಒಂದೇ ಅಂದ್ರೇನು? ಮಾನವನಲ್ಲಿ ಬೇಕಾದ ಕೆಲವು ಮಾನವೀಯ ಮೌಲ್ಯಗಳು ಇದು ಒಂದೇ. ಏನು ಸತ್ಯ, ಅಹಿಂಸೆ ಇವೆಲ್ಲ ಒಂದೇ. ಆದರೆ ಅದರೊಳಗೆ ಉಚ್ಚ ನೀಚ ಭಾವ ಅನ್ನತಕ್ಕಂಥದ್ದು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಇದ್ದದ್ದೇ. ಅವರ ಸಾಧನೆಯಲ್ಲಿ ನೀಚತಾ ಇದೆ, ಉಚ್ಚತಾ ಇದೆ. ಅದಕ್ಕೆ ಫಲದಲ್ಲಿಯೂ ಕೂಡ ನೀಚತಾ ಇದೆ, ಉಚ್ಚತಾ ಇದೆ. ಯೋಗ್ಯತೆಯಲ್ಲಿ ನೀಚತಾ ಉಚ್ಚತಾ ಇದೆ. ಭೂಮಿಯಲ್ಲಿ ಸಂಸಾರದಲ್ಲಿರುವಾಗಲೂ ನೀಚ ಉಚ್ಚ ಇದೆ. ಕೆಲವರು ಏನಂದರೆ ಇಲ್ಲೇನೋ ನೀಚೋಚ್ಚ ಭಾವಂಗತ ಒಪ್ತಾರೆ, ಮೋಕ್ಷಕ್ಕೆ ಹೋದ ಮೇಲೆ ಇಲ್ಲ ಅಂತಾರೆ. ಇಲ್ಲಿ ಮಾತ್ರವೇ ಭೇದ, ಅಲ್ಲಿ ಇಲ್ಲ ಎನ್ನುವ ಖುಲ್ಲ ಮಾಯಿಗಳ ಹಲ್ಲು ಮುರಿವೇನೆಂದು ಕರವ ಮುಗಿದ ಮುಖ್ಯ ಪ್ರಾಣ. ಕೆಲವರು ಇಲ್ಲಿ ಮಾತ್ರ ಭೇದ, ಮೋಕ್ಷಕ್ಕೆ ಹೋದ ಮೇಲೆ ಭೇದ ಇಲ್ಲ ಅಂತಾರೆ. ಯಾಕಂದರೆ ಪರಮಂ ಸಾಮ್ಯಮುಪೈತಿ, ಒಂದು ಶ್ರುತಿ ಯಾವಾಗ ಬಂಗಾರ ಮೈಬಣ್ಣದ ಭಗವಂತನ ದರ್ಶನವನ್ನು, ಶ್ವೇತೃಮಂಡಲ ಮಧ್ಯವರ್ತಿಯಾದ ದೇವರ ದರ್ಶನವನ್ನು ಮಾಡ್ತಾನೆ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಂ ಈಶಂ, ಆ ಭಗವಂತನ ದರ್ಶನ ಮಾಡ್ತಾನೆ. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನಂ ಪರಮಂ ಸಾಮ್ಯಮುಪೈತಿ. ಪಾಪರಹಿತನಾದ ಪರಮಾತ್ಮನಿಗೆ ಪರಿಪೂರ್ಣವಾದ ಸಮಾನತೆಯನ್ನು ಹೊಂದಿಬಿಡ್ತಾನೆ. ಅಂದರೆ ಈ ಭೇದ ಅನ್ನೋದು ಸಂಸಾರದಲ್ಲಿ ಮಾತ್ರ. ಸಾಧನೆ ಮಾಡಿ ಮುಕ್ತರಾದ್ರಿ ಅಲ್ಲಿ ಭೇದ ಇಲ್ಲ, ಹೀಗೆ ಕೆಲವರ ಮತ. ಆದರೆ ವ್ಯಾಸಗುರು ಸಾರ್ವಭೌಮರು ಹೇಳ್ತಾರೆ, ಮಧ್ವ ಮತ ಅದನ್ನು ಒಪ್ಪಿಲ್ಲ. ಭೇದ ಅನ್ನೋದು ಇಲ್ಲಿಯೂ ಇದೆ, ಮೇಲೆ ಹೋದರೂ ಇದೆ. ಅದಕ್ಕೆ ಸಂಸಾರವು
ಮುಕ್ತೌಚ ಸಂಸಾರದಲ್ಲಿಯೂ ಮುಕ್ತರಾದ ಮೇಲೆಯೂ ಮೋಕ್ಷದಲ್ಲಿಯೂ ಕೂಡ ಉತ್ತಮ ಮಧ್ಯಮ ಇತ್ಯಾದಿಗಳು ತಾರತಮ್ಯ ಇದ್ದದ್ದೇ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನ ಸೇವಕೇಶು ಯಸ್ಸನ್ ದತ್ತೇ ವಿರಿಂಜಶ್ವಸನ ವಿಹಗಪ ಅನಂತ ರುದ್ರೇಂದ್ರ ಪೂರ್ವೇ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ. ವಾಯುರಸ್ಮದ್ಗುರುಸ್ತಂ ವಾಯುದೇವರು ನಮಗೆ ಈ ಜ್ಞಾನವನ್ನು ಮಧ್ವಗುರುಗಳಾಗಿ ಬಂದಾಗ ಸ್ಫುಟವಾಗಿ ಕೊಡ್ತಾ ಇದ್ದಾರೆ. ಯಾವ ಜ್ಞಾನ? ತಾರತಮ್ಯ ಜ್ಞಾನ. ಎಲ್ಲಿ ತಾರತಮ್ಯ? ಸಂಸಾರದಲ್ಲಿ ಮತ್ತು ಮೋಕ್ಷದಲ್ಲಿಯೂ ಕೂಡ. ಅದನ್ನು ವ್ಯಾಖ್ಯಾನ ಮಾಡ್ತಾ ಅವ್ರು ಹೇಳ್ತಾರೆ, ನಿಚೋಚ್ಚ ಭಾವಂಗತಾಃ ಸಂಸಾರೇ ಮುಕ್ತೌಚ ಜ್ಞಾನ ಆನಂದಾದಿ ಸರ್ವಗುಣೇಭ್ಯ ತಾರತಮ್ಯೋಪೇತಃ. ಒಂದು ಗುಣದಿಂದಲ್ಲ, ಜ್ಞಾನದಲ್ಲಿ ತಾರತಮ್ಯ, ಆನಂದದಲ್ಲಿ ತಾರತಮ್ಯ, ಸಾಧನೆಯಲ್ಲಿ ತಾರತಮ್ಯ, ಯೋಗ್ಯತೆಯಲ್ಲಿ ತಾರತಮ್ಯ. ನೋಡಿ, ಎಲೆಕ್ಟ್ರಿಕ್ ಬಲ್ಪ್ ನೋಡಿದ್ರೆ ಎಲ್ಲವನ್ನು ಬಲ್ಪ್ ಅಂತಾರೆ, ಒಂದೇ ಹೆಸರಿಂದ ಕರೀತಾರೆ. ಅಂಥೇಳಿ 0 ಕ್ಯಾಂಡ್ಲ್ ಬಲ್ಪ್ಗೂ 1000 ವ್ಯಾಟ್ಸ್ ಬಲ್ಪ್ಗೂ ವ್ಯತ್ಯಾಸ ಇಲ್ಲ. 0 ಕ್ಯಾಂಡ್ಲ್ ಯೋಗ್ಯತೆ ಅಷ್ಟೇ ದೊಡ್ಡದು, ಅದರ ಯೋಗ್ಯತೆ. ಅದ್ರ ಸಣ್ಣ ದೀಪ ಹಾಕಿ ದೊಡ್ಡ ಹಾಲಿಗೆ ಬೆಳಕನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಸಿಗಲ್ವೋ, ಸಣ್ಣ ಯೋಗ್ಯತೆ ಇರುವವರು ದೊಡ್ಡ ಸಾಧನೆಯನ್ನು ಮಾಡ್ತೀನಿ ಅಂತ ಹೋದರೆ ಸಾಧ್ಯವೇ ಇಲ್ಲ. ನಿಂತ್ಕೊಳ್ಳೋಕ್ಕಾಗದೇ ಇದ್ದವ ಅಟ್ಟಕ್ಕೆ ಹಾರ್ತೇನೆ ಅಂದರೆ ಹೇಗೆ ಸಾಧ್ಯ? ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ, ಅವರ ಯೋಗ್ಯತೆ ಎಷ್ಟೋ ಅಷ್ಟೇ. ಹಾಗಾದರೆ ಈ ತಾರತಮ್ಯ ಅನ್ನೋದು ಯಾವುದರಲ್ಲಿ ತಾರತಮ್ಯ? ಎಲ್ಲದರಲ್ಲಿಯೂ ತಾರತಮ್ಯ. ಎಲ್ಲದರಲ್ಲಿ ಅಂದರೆ ಜ್ಞಾನ ಆನಂದ ಇವೇ ಮೊದಲಾದ ಎಲ್ಲ ಗುಣಗಳಲ್ಲಿ ತಾರತಮ್ಯೋಪೇತಃ ಜೀವಾಃ, ಜೀವರಾಶಿಗಳು ಎಲ್ಲದರಲ್ಲಿ ತಾರತಮ್ಯ ಅಂತ. ತಾರತಮ್ಯಂಚ ಆದೌ ಹರಿಸ್ಸರ್ವೋತ್ತಮ. ಈ ತಾರತಮ್ಯದಲ್ಲಿ ನಾವು ತಿಳ್ಕೊಳ್ಬೇಕಾದ ಏನು ಕ್ರಮ? ನಾನಾಗಲೇ ಪಂಡಿತಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ಸ್ಫುಟಪಡಿಸಿದ, ಚೆನ್ನಾಗಿ ತಿಳಿಸಿಕೊಟ್ಟಂತಹ ತಾರತಮ್ಯ ಜ್ಞಾನವನ್ನು ಹೇಳ್ತಾರೆ. ಅದರಲ್ಲಿ ಯಾವುದು? ಆದೌ ಹರಿಹಿ ಸರ್ವೋತ್ತಮ. ನಾವು ತಿಳ್ಕೊಳ್ಬೇಕಾದ ಜ್ಞಾನಗಳಲ್ಲಿ ಉತ್ಕೃಷ್ಟವಾದ ಜ್ಞಾನ ಅದು ಜ್ಞಾನ ಆನಂದ. ನೋಡಿ, ಜ್ಞಾನ ಚೆನ್ನಾಗಿ ಯಾರಿಗಿರುತ್ತೆ? ಆನಂದ ಚೆನ್ನಾಗಿರುತ್ತೆ. ಯಾರು ಹೆಚ್ಚು ಹೆಚ್ಚು ಜ್ಞಾನವನ್ನು ಜೀವನದಲ್ಲಿ ಯೋಗ್ಯತೆಗೆ ಅನುಗುಣವಾಗಿ ಸಂಪಾದನೆ ಮಾಡಿರ್ತಾರೆ ಅವರಿಗೆ ಆನಂದವೂ ಅಷ್ಟೇ ಇರುತ್ತೆ. ಹಾಗಾದರೆ ನಾವು ತಿಳ್ಕೊಳ್ಬೇಕಾದ ಜ್ಞಾನದಲ್ಲಿ ಮೊದಲ ಜ್ಞಾನ ಯಾವುದು? ದೊಡ್ಡ ಜ್ಞಾನ ಯಾವುದು? ಅತ್ಯವಶ್ಯವಾಗಿ ತಿಳಿಯಬೇಕಾದ ಅರಿವು ಯಾವುದು? ಹರಿಹಿ ಸರ್ವೋತ್ತಮ. ಭಗವಂತನನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಸರ್ವೋತ್ತಮ ಅಂತ ತಿಳಿದಾಗ ಇದರೊಳಗೆ ಎರಡು. ಸರ್ವೋತ್ತಮ ಅಂದರೆ ನೋಡಿ, ಅವನಿಗೆ ಸಮ ಇಲ್ಲ ಅಷ್ಟೇ ಅಲ್ಲ, ಉತ್ತಮರೂ ಇಲ್ಲ. ಸಮರಿಲ್ಲ ಮತ್ತು ಉತ್ತಮರೂ ಇಲ್ಲ. ಇದೆರಡು ಬೇರೆ ಬೇರೆ ಕ್ರಮದ ತಾರತಮ್ಯ. ಭಗವಂತನಿಗೆ ಸಮಾನರಿಲ್ಲ, ಇದೊಂದು ದೊಡ್ಡ ಗುಣ. ದೇವರಿಗಿಂತ ಉತ್ತಮರಿಲ್ಲ, ಅದು ಒಂದು ದೊಡ್ಡ ಗುಣ. ಹಾಗಾಗಿ ಹರಿಹಿ ಸರ್ವೋತ್ತಮ. ಬರೀ ದೇವರೊಬ್ಬನನ್ನು ಸರ್ವೋತ್ತಮ ಅಂತ ತಿಳಿದರೆ ಸಾಲದು. ಎಲ್ಲ ದೇವತೆಗಳ ಯೋಗ್ಯತೆಯನ್ನು ತಿಳಿದು ಭಜಿಸುವುದೇ ಫಲವಿದು ಬಾಳ್ತೋದಕ್ಕೆ. ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೇನೆ ನೋಡಿ. ನಿಮ್ಮ ಮುಂದೆ ಯಾರೋ ಒಬ್ಬರು ಹೋಗ್ತಿರ್ತಾರೆ, ಅವರ ಹೆಸರು ರಾಮರಾವ್ ಅಂತಿರುತ್ತೆ. ನೀವು ಅವ್ರನ್ನ ಗೋವಿಂದರಾವ್ ಅಂತ ಎಷ್ಟು ಬಾರಿ ಕೂಗಿದ್ರೂ ತಿರುಗಿ ನೋಡಲ್ಲ. ಯಾಕೆ ನೋಡಲ್ಲ ಹೇಳಿ? ಅವರು ಗೋವಿಂದರಾವ್ ಅಲ್ಲ. ನೀವು ಕರಿತಾ ಇದ್ದೀರಿ, ನಿಮ್ಮ ಭಾಳ ಪರಿಚಯದವರು, ತಿರುಗಿ ನೋಡ್ತಿಲ್ಲ. ಕಾರಣ ಅವರ ಹೆಸರು ನೀವು ಸರಿಯಾಗಿ ತಿಳಿದಿಲ್ಲ. ಹಾಗಾದ್ರೆ ತಿಳಿಯದೆ ಕೂಗಿದರೆ ತಿರುಗಿ ನೋಡಲ್ಲ ಜನ. ತಿಳಿಯದೆ ಕೂಗಿದರೆ ಜನಾರ್ದನ ಯಾಕೆ ತಿರುಗಿ ನೋಡ್ತಾನೆ? ಜನಾರ್ದನ ನಿಮ್ಮ ಕಡೆ ನೋಡಬೇಕಾ? ಏನು ಬೇಡ ಬಿಡಿ ಆಚಾರ್ಯ. ಇಲ್ಲ, ಕೆಲವರು ಹೇಳ್ತಾರೆ
ಯಾಕೋ ದೇವರು ನಮ್ಮ ಕಡೆ ನೋಡ್ತಾನೇ ಇಲ್ಲ. ಯಾಕೆ ನೋಡ್ತಾನ್ರಿ? ನಿಮ್ಮ ಕಡೆ ಅವನು ತಿರುಗಿ ನೋಡಬೇಕಾದ್ರೆ ಅವನ್ನ ತಿಳಿದು ಕೂಗಬೇಕು. ನೀವು ಸುಮ್ಮ ಕೂಗ್ತಾ ಇದ್ದೀರಿ. ಆಚಾರ್ಯ ಎಲ್ಲ ಹೆಸರು ದೇವರಿಗೆ ಹೇಳುತ್ತಪ್ಪ, ದೇವ್ರನ್ನ ಹೇಳದೇ ಇರೋ ಹೆಸರು ಯಾವುದಿದೆ? ಇದು ಸಾಮಾನ್ಯ ಜ್ಞಾನ. ನಿಜವಾಗಿ ಅರಿವು ಭಗವಂತ ಅವನು ಆ ನಾಮ, ಆ ರೂಪ, ಆ ಗುಣ, ಆ ಕ್ರಿಯಾ. ದೇವರ ಒಂದು ನಾಮ ನಂತರ ನೇಮ್ ಮಾತ್ರ ಅಲ್ಲ, ನಾಮ ಹೆಸರಲ್ಲ. ದೇವರ ನಾಮಗಳು ದೇವರ ಗುಣ, ದೇವರ ರೂಪ, ದೇವರ ಕ್ರಿಯಾ ಎಲ್ಲವನ್ನೂ ಒಂದು ನಾಮ ಹೇಳುತ್ತೆ. ಆಗ ರಾಮ ಅಂತ ನಿಮ್ಮ ಮನಸ್ಸಿನಲ್ಲಿ ನಾಮ ನಾಲಿಗೆಯಲ್ಲಿ ಬಂದರೆ ಹೃದಯದಲ್ಲಿ ಕೋದಂಡಪಾಣಿಯಾದ ರಾಮ ಬರಬೇಕು. ತಲೆಯಲ್ಲಿ ರಾವಣನ ಸಂಹಾರದ ನೆನಪಾಗಬೇಕು, ಶಬರಿಯ ಉದ್ಧಾರದ ನೆನಪಾಗಬೇಕು ಅಲ್ವಾ? ವದನದಿ ನಾಮ ಬರಬೇಕಾದ್ರೆ ಹೃದಯದಿ ರೂಪ. ಆ ಭಗವಂತನ ನಾಮ ಅವನ ಗುಣವನ್ನು, ಅವನ ರೂಪವನ್ನು, ಅವನ ಕ್ರಿಯೆಯನ್ನು ಹೇಳ್ತಾ ಇದೆ. ಇದು ದಶಮಸ್ಕಂದ ಭಾಗವತದಲ್ಲಿ ಬ್ರಹ್ಮದೇವರು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪ್ಯತೆ. ಮರಳಿ ಮರಳಿ ಹುಟ್ಟು ಸಾವಿನ ಸಂಸಾರಕ್ಕೆ ಬರಬಾರ್ದು ಅನ್ನುವ ಬಯಕೆ ಯಾರಿಗಾದರೂ ಇದ್ದರೆ ಅವರು ಕೇವಲ ನಾರಾಯಣ ನಾಮ ಸ್ಮರಣೆ ನಾಲಿಗೆಯಿಂದ ಮಾಡಿದರೆ ಸಾಲದು. ನಾಲಿಗೆಯಲ್ಲಿ ನಾಮ ಬರುವಾಗ ಹೃದಯದಲ್ಲಿ ರೂಪ ಬೇಕೇ ಬೇಕು, ತಲೆಯಲ್ಲಿ ಗುಣಕ್ರಿಯಾ ಚಿಂತನೆ ಬೇಕು. ಹಾಗಾದರೆ ಭಗವಂತನ ಒಂದು ಹೆಸರು ಆ ಜ್ಞಾನ, ಆನಂದ, ಇದೇ ಮೊದಲಾದ ಅನೇಕ ಗುಣಗಳಿಂದ ಆ ಭಗವಂತನ ಉತ್ತಮತ್ವವನ್ನು ಅದು ಪ್ರತಿಪಾದನೆ ಮಾಡ್ತಾ ಇದೆ. ರಾಮ ಅಂದರೆ ಅವನು ರಮಿಸುವವ, ಎಲ್ಲರಿಗೆ ಆನಂದ ಕೊಡುವವ. ಅವನಷ್ಟು ಆನಂದ ಕೊಡುವವರು ಯಾರಿಲ್ಲ. ದಾಸರಂತಾರೆ, ಆನಂದ ಕೊಡೋರು ತುಂಬ ಜನ ಇದ್ದಾರೆ, ಆದರೆ ದೇವರಷ್ಟು ಕೊಡೋರು ಯಾರಿಲ್ಲ. ಅದಕ್ಕೆ ದೇವರಿಗೆ ರಾಮ. ಏನು ರಾಮ, ಏನು ಹೆಚ್ಚು ನೋಡಿ. ನಮಗೆ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು ಅಲ್ವಾ? ಹಣದಿಂದ ಕೆಲವರಿಗೆ ವನಿತೆಯಂ ಸಂತೋಷ. ಅವರವರ ಸಂತೋಷ ಅವರವರಿಗಾಗಲಿ. ನಿನ್ನ ನೆನೆಯುವ ಸಂತೋಷ ಮಂತ್ರಾಲಯ ಪ್ರಭುಗಳಿಗೆ, ವ್ಯಾಸರಾಜಗುರು ಸಾರ್ವಭೌಮರಿಗೆ, ರಘೋತ್ತಮ ಶ್ರೀಪಾದಂಗಳಿಗೆ, ಶ್ರೀಮಠ್ ಟೀಕಾಕೃತ್ಪಾದರಿಗೆ, ಶ್ರೀ ಶುಕಾಚಾರ್ಯರಿಗೆ, ಶ್ರೀ ಪರೀಕ್ಷಿತ ಮಹಾರಾಜನಿಗೆ ಭಗವಂತನ ನಾಮವನ್ನು ನಾಲಿಗೆಯಲ್ಲಿ ಹೇಳ್ತಾ ಇದ್ದರೆ ಸಾಕು. ಅವರಿಗೆ ಬಾಯಾರಿಕೆ ಆಗ್ತಿರ್ಲಿಲ್ಲಂತ, ಹೊಟ್ಟೆ ಹಸಿವಾಗ್ತಿರ್ಲಿಲ್ಲಂತ. ರಾಯರು ಎಷ್ಟೆಷ್ಟು ಉಪವಾಸ, ಅವರಿಗೆ ಗೋವಿಂದ ಗೋವಿಂದ ಅಂದರೆ ಸಾಕು, ರಾಮ ಅಂದರೆ ಸಾಕು. ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನ ಮಾಡ್ತಾ ಇದ್ದರೆ ಸಾಕು, ಹಸಿವೆ ಆಗ್ತಾ ಇರಲಿಲ್ಲ. ಏನಾಗ್ತಿತ್ತು? ಆನಂದ 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 ಮತ್ತು ಪರಮಾನಂದ. ಅದು ಆನಂದನ ಕಂದ, ನಂದಗೋಪನ ಕಂದ ಅವರಿಗೆ ಆನಂದ ಕೊಡ್ತಾ ಇದ್ದ. ನಾವು ರಾಯರ ಹತ್ರ ಹೋದಾಗ ಅದನ್ನೇ ಕೇಳಬೇಕಂತೆ, ರಾಯರೇ ನಿಮಗೆ ದೇವರದು ನಾಮ ಬಾಯಲ್ಲಿ ಬಂದರೆ ಹೊಟ್ಟೆ ತುಂಬತ್ತಲ್ಲ, ಮನಸ್ಸು ತುಂಬತ್ತಲ್ಲ, ಮೈ ತುಂಬತ್ತಲ್ಲ, ಮಾತು ತುಂಬತ್ತಲ್ಲ, ಇಷ್ಟು ಆನಂದ ಆಗತ್ತಲ್ಲ, ಹಾಗಾಗತ್ತೆ. ನಂಗೊಂಚೂರು ಕೊಡಿ. ನಾನು ಎಷ್ಟೋ ಸತಿ ದೇವರ ಸ್ಮರಣೆ ಮಾಡ್ತೀನಿ, ಆನಂದ ಆಗ್ತಾ ಇಲ್ಲ. ನಮ್ಮ ಬಾಯಲ್ಲಿ ಆ್ಯಕ್ಷನ್ ಇದೆ, ಅದರ ರಿಯಾಕ್ಷನ್ ಆಗ್ತಾ ಇಲ್ಲ. ಗೋವಿಂದ ಅಂತೀವಿ, ಆನಂದ ಅಂತೀವಿ, ಅಚ್ಯುತ ಅಂತೀವಿ, ಮುಕುಂದ ಅಂತೀವಿ. ಅನುಭವಕ್ಕೇನು ಬರ್ತಾ ಇದೆ? ಏನಿಲ್ಲ. ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳ ದಾಸರಾಯರಂತಾರೆ ನೋಡಿ. ಹಿಂದೆ ಮಂತ್ರಾಲಯ ಪ್ರಭುಗಳು ದೇವರ ಸ್ಮರಣೆ ಮಾಡಿದರೆ ಹಸಿವು ಬಾಯಾರಿಕೆ ಆಗ್ತಾ ಇರಲಿಲ್ಲ. ಕಾರಣ ಅವರು ಆ ನಾಮದ ಅನುಭವ, ನಂದತನಯ ಗೋವಿಂದನ ಮಧುರವಾದ ಮಿಠಾಯಿಯ ಆನಂದವನ್ನು ಅನುಭವಿಸಿದ ಮಹಾನುಭಾವರು. ಹಾಗಾಗಿ ಭಗವಂತ ಜ್ಞಾನ, ಆನಂದ ಇದೇ ಮೊದಲಾದ ಎಲ್ಲ ಗುಣಗಳಿಂದ ಹೆಚ್ಚಾದವ ಭಗವಂತ. ಹರಿಹಿ ಸರ್ವೋತ್ತಮ. ಅವನನ್ನು ಬಿಟ್ಟರೆ ರಮಾ, ಆಕೆ ತದನಂತರಂ ರಮಾ. ಲಕ್ಷ್ಮಿ ಇದ್ದಾಳಲ್ಲ, ಅವಳು ಜೀವರಿಗೂ ಸೇರುವವಳಲ್ಲ, ಈಶಕೋಟಿ ಪ್ರವಿಷ್ಟಳಾಗಿ ಭಗವಂತನಿಗಿಂತೂ ಮತ್ತೆ ಬರುವವಳು.
ಅವಳು ಎಂಥವಳು ಅಂದರೆ ಇಡೀ ಜಗತ್ತನ್ನು ತನ್ನ ಕಾಲಡಿಯಲ್ಲಿಟ್ಟು ಆಳ್ತಾ ಇದ್ದಾಳೆ. ಅವಳ ಯೋಗ್ಯತೆ ಸಾಮಾನ್ಯ ಅಲ್ಲ. ಮಧ್ವ ಗುರುಗಳು ಹೇಳ್ತಾರೆ, ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವಾಹ ಗೀರ್ವಾಣ ಸಂತತಿರಿಯಂ ಯದ ಪಂಗಲೇಶಂ. ಯಾವ ರಮಾದೇವಿಯ ಕಡೆಗಣ್ಣ ಕುಡಿನೋಟವನ್ನು ಆಶ್ರಯಿಸಿ ಬ್ರಹ್ಮ ರುದ್ರ ಇಂದ್ರ ಚಂದ್ರಾದಿ ದೇವತೆಗಳ ಯೋಗ್ಯತೆ ಪದವಿ ಉಳ್ಕೊಂಡಿದೆಯೋ, ಯಾವ ರಮಾದೇವಿ ಒಂದು ಹುಬ್ಬು ಹಾರಿಸಿದ್ರೆ ಬ್ರಹ್ಮದೇವರಿಗೆ ಆ ಪದವಿ ಸಿಗ್ತಾ ಇದೆಯೋ, ರುದ್ರದೇವರಿಗೆ ಆ ಪದವಿ ಸಿಗ್ತಾ ಇದೆಯೋ, ಯಂಕಾಮ ಏತಂತ ಮುಗ್ರಂಗೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯದ ನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತ ಬಾವು. ಏನವಳು ಮಹಿಮಾರಿ, ನಾನು ಯಾರನ್ನು ಏನು ಬೇಕಾದ್ರೂ ಮಾಡ್ತೀನಿ ಅಂತಾಳೆ. ಸಣ್ಣ MP MLA PM ಹೆಂಡ್ತಿಗಳೇ ಬೇಕಾದ ಮಾಡ್ತಿರ್ತಾರೆ ರೀ. ಅವ್ರಿಗೆ ಮನೆಗೆ ಹೋಮ್ ಮಿನಿಸ್ಟ್ರು ಅಂತ ಕರಿತಿರ್ತಾರೆ. ಮಿನಿಸ್ಟ್ರ್ ಕೈಲಿ ಆಗದೇ ಇದ್ದದ್ದನ್ನು ಹೋಮ್ ಮಿನಿಸ್ಟ್ರು ಮಾಡಿಬಿಡ್ತಾರೆ. ಈ ಎಲೆಕ್ಷನಲ್ಲಿ ಬಂದು ಸೋತೋಗೋ ಹೋಮ್ ಮಿನಿಸ್ಟ್ರುಗಳದೇ ಇಷ್ಟಿರೋದಾದರೆ, ಎಲೆಕ್ಷನ್ನೇ ಇಲ್ಲದ ಪರಮಾತ್ಮ ಅವನು ಯಾವ ಕಾಲಕ್ಕೂ ರಾಜಾದಿರಾಜನಾದವ, ಅವನ ಹೆಂಡತಿ ಪವರ್ ಇನ್ನೆಷ್ಟಿರಬೇಡ. ಕೆಲವರು ಬಾಯಲ್ಲಿ ಹೇಳ್ತಾರೆ, ಕೈಯಲ್ಲೇನು ನಡೆಯಲ್ಲ. ಕೆಲವರು ಹೇಳ್ತಾರೆ, ಹೋಗಿ ನನ್ನ ಹೆಸರು ಹೇಳಿ ಸಾಕು ಎಲ್ಲ ಆಗುತ್ತೆ ಅಂತಾರೆ. ಹೆಸರು ಹೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ. ಲಕ್ಷ್ಮೀದು ಹಾಗ ಅಂದ್ರೆ ಅಲ್ಲಂತೆ. ಲಕ್ಷ್ಮೀದೇನು ಮಹಿಮಾ ಅಂದರೆ ಅವಳು ಬರೀ ಬಾಯಲ್ಲಿ ಹೇಳಲ್ಲ. ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸನನ್ನು ಹುಡುಕುವ ಪ್ರಸಂಗ ಬಂದಾಗ ಬ್ರಹ್ಮದೇವರನ್ನು ಹಸು ಮಾಡಿಬಿಟ್ಲು, ರುದ್ರದೇವರನ್ನು ಕರು ಮಾಡಿಬಿಟ್ಲು. ಎಂಥ ಶಕ್ತಿ ರೀ! ಬ್ರಹ್ಮಾದೇನು ಶಿವೋ ವತ್ಸಃ ಗೋಪಾಲಿ ಕಮಲಾಲಯ. ಸ್ವಯಂ ಲಕ್ಷ್ಮಿ ಬ್ರಹ್ಮದೇವರು, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವರನ್ನು ಹಸುವನ್ನಾಗಿ ಮಾಡಿಬಿಟ್ಟಿದ್ದಾಳೆ. ಪ್ರಳಯ ಕಾಲದ ರುದ್ರನನ್ನು ಕರುವನ್ನಾಗಿ ಮಾಡಿದ್ದಾಳೆ ಎಂದಮೇಲೆ ಅವಳ ಶಕ್ತಿ ಎಂಥದ್ದು. ಹಾಗಾಗಿ ಭಗವಂತನ ನಂತರದ ಯೋಗ್ಯತೆಯ ಹಿರಿತನ, ಹರಿಯ ನಂತರ ಹಿರಿಯಳು ರಮಾದೇವಿ. ಈ ರೀತಿ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಆಮೇಲೆ ತಥಾ ಬ್ರಹ್ಮವಾಯು ನೂನವು. ಆ ನಂತರದಲ್ಲಿ ಬ್ರಹ್ಮ ಮತ್ತು ವಾಯು. ವಾಯುವಿಗೆ ಸಮರಿಲ್ಲ ಜಗದೊಳು, ವಾಯುದೇವರೇ ಬ್ರಹ್ಮರು. ಶ್ರೀಪಾದರಾಜರು ಹೇಳ್ತಾರೆ, ಸತ್ಯಂ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ಹರಿಹಿ ಪರತರಹ ಎಂದು ಭಜಿಸಿರು. ಆಮೇಲೆ ತಾಭ್ಯಾಂ ಭಾರತೀ ಸರಸ್ವತ್ಯವು. ಆನಂತರದಲ್ಲಿ ಭಾರತಿ ಮತ್ತು ಸರಸ್ವತಿ ದೇವಿಯರು. ಆನಂತರದಲ್ಲಿ ಗರುಡ ಶೇಷ ರುದ್ರರು ಇತ್ಯಾದಿ ರೀತ್ಯ ಅಕರೋತ್ತಂ ಜ್ಞೇಯಂ. ಈ ಕ್ರಮದಲ್ಲಿ ತಾರತಮ್ಯವನ್ನು ತಿಳಿಬೇಕು. ಇದೇ ನೀಚೋಚ್ಚ ಭಾವಂಗತಃ. ಒಂದೇ ನಾವು ದೇವರ ಪೂಜೆ ಮಾಡುವಾಗ ಈ ತಾರತಮ್ಯವನ್ನು ಹೇಳಿಯೇ ದೇವರ ಪೆಟ್ಟಿಗೆ ಬಿಚ್ಚಬೇಕ್ರಿ. ದೇವರ ಪೂಜೆ ಮಾಡಬೇಕಾದ್ರೆ ತಾರತಮ್ಯದ ಅರಿವು ಇಲ್ಲದವ ದೇವರನ್ನು ಮುಟ್ಟುವ ಹಾಗಿಲ್ಲ. ನಮಗೇನು ಎಲ್ಲ ದೇವರು ಒಂದೇ ಅಂಥೇಳಿ ದೇವರ ಪೆಟ್ಟಿಗೆ ತೆಗೆದು ತಟ್ಟೆ ಒಳಗೆ ಬೋರ್ಲ್ ಹಾಕಿ ಎಲ್ಲ ದೇವ್ರನ್ನೂ ಒಂದೇ ತಟ್ಟೆಯಲ್ಲಿಟ್ಟು ಏನಾದರೂ ನೀರು ಹುಯ್ದ್ರೋ, ಒಂದೇ ಬಚ್ಚಲು ಮನೆ ಇದೆ, ಒಟ್ಟಿಗೆ ಒಂದು 4-5 ಜನ ಸ್ನಾನ ಮಾಡ್ಕೊಳ್ಳಿ ಅಂದ್ರೇ ಆಗಲ್ಲ. ಆಗತ್ತಾ? ಬಚ್ಚಲು ಮನೆ ಒಂದೇ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು 50 ಜನ ಸ್ನಾನಕ್ಕಿದ್ವಿ, ಒಟ್ಟೊಟ್ಟಿಗೆ 10 ಜನಕ್ಕೆ ಹೋಗಿ. ನಿಮಗೇನೆಲ್ಲ ಒಂದೇ, ಎಲ್ಲ ಒಂದೇ ಇರೋರೇ ಹೋಗ್ಲಿಕ್ಕೆ ರೆಡಿ ಇಲ್ಲ. ಎಲ್ಲಿ ಬ್ರಹ್ಮ, ಎಲ್ಲಿ ಅವರಮ್ಮ. ಎಲ್ಲಿ ಬ್ರಹ್ಮ, ಎಲ್ಲಿ ಅವರಮ್ಮ. ಯಾರಮ್ಮ? ಲಕ್ಷ್ಮಿ. ಎಲ್ಲಿ ಬ್ರಹ್ಮನ ಸೊಸೆ ಪಾರ್ವತಿ. ಎಲ್ಲಿಯಾದರೂ ಒಂದೇ ತಟ್ಟೆಲಿಟ್ಟು ಮಾಡಲಿಕ್ಕೆ ಬರುತ್ತಾ? ಸಾಮಾನ್ಯ ಜನನೇ ರೆಡಿ ಇಲ್ಲ. ಜನಾರ್ದನ ಹೇಗೆ ರೆಡಿ ಆಗ್ತಾನೆ? ಹಾಗಾದರೆ ಒಬ್ಬೊಬ್ರಿಗೆ ಒಂದೊಂದು ತಟ್ಟೆ ಇಡಬೇಕಾ? ಬೇಡ. ಒಬ್ಬೊಬ್ರಿಗೆ ಒಂದು ತಟ್ಟೆ ಇಡೋದು ಬೇಡ. ಆದರೆ ಕ್ರಮ ತಿಳಿದು ಮಾಡಿ, ನಿಮ್ಮ ಮನಸ್ಸು ಬಂದಾಗ ಮಾಡಬೇಡಿ. ಒಂದೇ ವಿಷ್ಣುಂ ನಮಾಮಿ ಶ್ರಿಯಂ ಅಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಅಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾನ್ ತದ್ಗುರೂನ್ ಮದ್ಗುರೂಶ್ಚ. ಇದು ಕ್ರಮ. ಇದು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಾಗ ಮಾಡ್ತೀನಿ ಅಂದರೆ ಒಲ್ಲನೋ ಹರಿಕೊಳ್ಳನೋ ಭಗವಂತ ಸ್ವೀಕಾರ ಮಾಡೋಲ್ಲ.
ಹಾಗಾದರೆ ನೀಚೋಚ್ಚ ಭಾವಂಗತ ಇದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವತೆಗಳಿಗಿದೆ. ಮಧ್ವ ಮತದಲ್ಲಿ ಬಂದವರು ಅತ್ಯವಶ್ಯವಾಗಿ ಅರಿಯಬೇಕಾದ ಅರಿವು ದೇವ ದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯ. ಕೇವಲ ಅಂದರೆ ಮುಖ್ಯವಾಗಿ ತಿಳಿಯಬೇಕಾದದ್ದು ತಾರತಮ್ಯ. ಯಾವ ತಾರತಮ್ಯ? ದೇವ ತಾರತಮ್ಯ, ದೈತ್ಯ ತಾರತಮ್ಯ. ನೋಡಿ, ದೇವ ದೈತ್ಯರ ಇಷ್ಟೇ ಹೇಳಿದ್ದಾರೆ. ಮನುಷ್ಯರಿಗೆ ಅದಕ್ಕೆ ನಾವೆಲ್ಲ ಒಂದೇ ಒಂದೊಂದು ತಾರತಮ್ಯ, ದೇವತೆಗಳಿಗೆ ದೈತ್ಯರಿಗೆ. ಇದರ ಅರ್ಥ ಏನು ಗೊತ್ತಾ? A to Z ಅಂತ ಒಂದು ಅಂಗಡಿಗೆ ಹೆಸರು ಹಾಕಿರ್ತಾರೆ, A to Z ಮಾರ್ಟ್ ಅಂತ. A to Z ಅಂದರೆ B ಸಿಗತ್ತಾ, C ಸಿಗತ್ತಾ, D ಸಿಗತ್ತಾ ಯಾರು ಕೇಳ್ತಾರ? ಎಲ್ಲ ಸಿಗತ್ತೆ ಅನ್ನೋದಕ್ಕೇ ಆದಿ ಮತ್ತು ಅಂತ್ಯದ್ದು ಹೇಳಿರ್ತಾರೆ. ಹಾಗೆ ದೇವ ದೈತ್ಯರನ್ನು ಹೇಳ್ತಾರೆ ಅಂದರೆ ದೇವ ಮಾನವ ದಾನವ. ಅದರಲ್ಲಿ ಮಾನವರನ್ನು ಬಿಟ್ಟಿದ್ದಾರೆ ಅಂದರೆ ಆ್ಯಡ್ ಮಾಡ್ಕೊಳ್ಳಪ್ಪ, ಮಧ್ಯದ ಬಿಟ್ಟಿದ್ದಾರೆ ಅದನ್ನು ಹೇಳಬೇಕಾ? ಹಾಗಾದರೆ ದೇವ ಮಾನವ ದಾನವ ಎಲ್ಲರ ತಾರತಮ್ಯವನ್ನು ತಿಳಿದು ಭಜಿಸುವುದೇ. ಆಚಾರ್ಯ, ದೇವತೆಗಳಲ್ಲಿರಲಿ ದೈತ್ಯರಲ್ಲಿರಲಿ, ಈ ಮನುಷ್ಯರಲ್ಲಿ ಯಾಕೆ ತಾರತಮ್ಯ? ಒಂದು ಕೆಲಸ ಮಾಡಿ, ನಿಮ್ಮ ಮನೆಗೆ ಸ್ವಾಮಿಗಳನ್ನ ಕರೆಸಿ, ಸ್ವಾಮಿಗಳು ಬರೋಕ್ಕೆ ಮುಂಚೆ ಅವ್ರು ನಗಾರಿ ಬಾರಿಸೋರು ಅಡುಗೆಯವರು ಬಂದಿರ್ತಾರೆ. ಏನು ನಮಗೆ ಸ್ವಾಮಿಗಳಾದ್ರೇನು ಯಾರಾದ್ರೇನು ನೀವೇ ಕಾಲಿಡಿ, ನಿಮಗೆ ಪಾದ ಪೂಜೆ ಮಾಡ್ತೀವಿ ಅಂತ ಮಾಡ್ಸಕ್ಕೆ ಬರುತ್ತಾ? ಯಾಕೆ ಬರಲ್ಲ ರೀ. ಎಲ್ಲಿ ಸ್ವಾಮಿಗಳು, ಎಲ್ಲಿ ಇವರು ಅಲ್ವಾ? ಹಾಗಾಗಿ ಮನುಷ್ಯರಲ್ಲಿ ಭಾರೀ ತಾರತಮ್ಯ. ನಿಮಗೆಲ್ಲೋ ಒಂದು ಗೆಸ್ಟೆಡ್ ಆಫೀಸರ್ ಸೈನ್ ಆಗಬೇಕಾಗಿದೆ, ಆಫೀಸ್ಗೆ ಹೋಗಿರ್ತೀರಿ, ಆಫೀಸರ್ ಇರಲ್ಲ, ಹಸಿರು ಇಂಕಿನ ಕೊಟ್ಟು ಪೆನ್ ಕೊಟ್ಟು ಯಾರ್ದೋ ಒಂದು ಸೈನ್, ನೀವು ಇದೇ ಆಫೀಸಲ್ಲಿ ಮಾಡ್ತೀರಪ್ಪ, ನಿಮ್ಮ ಕೈಲೂ ಹಸಿರು ಇಂಕಿದೆ ಮಾಡಿ, ಬರುತ್ತಾ? ಮನುಷ್ಯರಲ್ಲೇ ಬರಲ್ಲ. ಹಾಗಾದ್ರೆ ತಾರತಮ್ಯ ಅತ್ಯವಶ್ಯವಾಗಿ ಇರಬೇಕಾಗಿರ್ತಕ್ಕ. ಇದಂಚ ಅಥಾನಂದಸ್ಯ ಮೀಮಾಂಸಾ, ತೈತ್ತರೀಯ ಉಪನಿಷತ್ತಲ್ಲಿ ಆನಂದದ ಮೀಮಾಂಸಾವನ್ನು ಶಾಸ್ತ್ರ ಹೇಳುತ್ತೆ. ಏನಂದರೆ 10 ಕ್ರಮದಲ್ಲಿ ಹೆಚ್ಚೆಚ್ಚು ಮಾಡ್ತಾ ಹೋಗ್ತಾ ಇದೆ. ದೇವತೆಗಳ ಆನಂದಕ್ಕಿಂತಲೂ ಪ್ರಜಾಪತಿಗಳ ಆನಂದ, ಬೃಹಸ್ಪತಿಗಳ ಆನಂದ, ಏಕೋ ಬ್ರಹ್ಮಣ ಆನಂದ, ಹೀಗೆಲ್ಲ ಆನಂದದ ತಾರತಮ್ಯವನ್ನು ಉಪನಿಷತ್ತು ಹೇಳ್ತಾ ಇದೆ. ಅಂದಮೇಲೆ ಈ ಆನಂದ ಮೋಕ್ಷದಲ್ಲಿ ಅಂದಮೇಲೆ ಸಾಧನೆ ಮಾಡಿದವರಿಗೆ ಮೋಕ್ಷ ಫಲದಲ್ಲಿಯೇ ತಾರತಮ್ಯ, ಫಲದ ತಾರತಮ್ಯವನ್ನು ವೇದ ಒಪ್ತಾ ಇದೆ. ಅಂದಮೇಲೆ ವೇದ ಅಂದರೆ ಭಗವಂತನ ಅಭಿಪ್ರಾಯವೇ ಮಧ್ವರ ಅಭಿಪ್ರಾಯ, ಅದನ್ನೇ ದಾಸರಂದದ್ದು ಹನುಮನ ಮತವೇ ಹರಿಯ ಮತ. ಭಗವಂತ ವೇದವ್ಯಾಸ ದೇವರು ಉಪನಿಷತ್ತುಗಳಲ್ಲಿ ಹೇಳಿದ್ದನ್ನೇ ಸೂತ್ರದಲ್ಲಿ ಪುರಾಣಾದಿಗಳಲ್ಲಿ ಪ್ರಸ್ತುತಪಡಿಸಿದ್ದರ ಮೇಲೆ ಬೆಳಕನ್ನು ಹರಿಸ್ತಾ ಮಧ್ವಗುರುಗಳು ಹೇಳ್ತಾ ಇದ್ದಾರೆ ಈ ತಾರತಮ್ಯವನ್ನು. ಅದರಿಂದ ಇತ್ಯಾದಿ ತೈತ್ರೀಯ ಶ್ರುತಿ ಸಿದ್ಧಂ, ವೇದದಲ್ಲಿ ಸಿದ್ಧವಾದದ್ದು ಮೋಕ್ಷದಲ್ಲಿರುವ ಆನಂದದ ತಾರತಮ್ಯ. ಆದರೆ ಈ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಅತ್ರ ವಿಶಿಷ್ಟಾದ್ವೈತವಾದಿನೋ ಮುಕ್ತೌ ತಾರತಮ್ಯಂ ನ ಇಚ್ಛಂತಿ. ಯಾರು ವಿಶಿಷ್ಟಾದ್ವೈತಿಗಳು ಅಂತಿದ್ದಾರೆ ಅವರು ಮೋಕ್ಷದಲ್ಲಿ ಆನಂದ ತಾರತಮ್ಯ ಇಲ್ಲ. ಕಾರಣ ನಿರಂಜನ ಪರಮಂ ಸಾಮ್ಯಮುಪೈತಿ ಅನ್ನುವಂತಹ ಶ್ರುತಿ, ಮತ್ತು ಭೋಗಮಾತ್ರ ಸಾಮಾನ್ಯ ಲಿಂಗಾಚ್ಚ ಅನ್ನುವಂತಹ ಸೂತ್ರಾತ್. ಹಾಗಾಗಿ ಭೋಗ ಮಾಡುವಾಗ ಎಲ್ಲರಿಗೂ ಒಂದೇ. ಏನಂದರೆ ದೇವರು ಸಾರೂಪ್ಯ ಅಂತ ಮೋಕ್ಷ ಕೊಟ್ಟು ಬಿಡ್ತಾನೆ. ದೇವ್ರ ಥರಾನೇ ಅದು. ಕೆಲವರು ಥರಾನ ದೇವರೇ ಅಂತ ಅಂದ್ಕೊಂಡ್ಬಿಡ್ತಾರೆ, ಅಂದ್ಕೊಳ್ಬಾರ್ದು. ನೋಡಿ, ಮುಕ್ತರಾದವರಿಗೆ ದೇವರು ಶಂಖ ಚಕ್ರ ಗದಾ ಪದ್ಮ 4 ತೋಳು ಬರುತ್ತೆ, ನೀಲಿ ಮೈ ಬರುತ್ತೆ, ಹಳದಿ ಬಣ್ಣದ ಅವರಿಗೆ ಬಟ್ಟೆ ಎಲ್ಲ ಬರುತ್ತೆ. ಆದರೆ ಎಲ್ಲ ಬಂದರೂ 2 ಬರಲ್ಲ. ಒಂದು ಬ್ರಹ್ಮಾಧಿಪತಿತ್ವ, ಇನ್ನೊಂದು ಲಕ್ಷ್ಮೀಪತಿತ್ವ, ಜಗಜ್ಜನ್ಮಾದಿ ಕಾರಣತ್ವ. ಇವ್ಯಾವೂ ಬರಲ್ಲ. ಇದು ಭಗವಂತನ ವಿಲಕ್ಷಣ ಲಕ್ಷಣ, ಅವನಲ್ಲಿ ಮಾತ್ರ ಹೊಂದುವಂತಹ ಲಕ್ಷಣ ಈ ಲಕ್ಷಣ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದರೆ ಭೋಗ ಮಾತ್ರ ಮಾಡುವಾಗ ನಾನು ಮೋಕ್ಷದಲ್ಲಿದ್ದೀನಿ, ಅವನು ಮೋಕ್ಷದಲ್ಲಿ. ಕೆಲವರು ಹೇಳ್ತಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಚೀಫ್ ಮಿನಿಸ್ಟ್ರ್ ಹತ್ರ ಅಂತ ವಿಧಾನಸೌಧದಲ್ಲಿ. ಓಹೋ, ನೀವು ಮಿನಿಸ್ಟ್ರ್ ಇಬ್ಬರು ಒಂದೇ ಕಡೆ ಇದ್ದೀರಿ, ಹಾಗಾದ್ರೆ ಒಂದೇನಾ? ಎಲ್ಲಿ ಚೀಫ್ ಮಿನಿಸ್ಟ್ರು? ನೀವು ಚೀಫ್ ಮಿನಿಸ್ಟ್ರು, ಅವರು ಚೀಫ್ ಮಿನಿಸ್ಟ್ರು. ಭಗವಂತ ನಾವು ಮೋಕ್ಷದಲ್ಲಿ ಒಂದೇ ಇದ್ದೀವಿ ಅಂದರೆ ನಾವು ಚೀಫ್, ಅವನು ಚೀಫ್, ಇಷ್ಟೇ ವ್ಯತ್ಯಾಸ. ಹಾಗಾಗಿ ಅವನು ಎಂದೆಂದೂ ನಾವಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಅವನೇ, ನಾವು ನಾವೇ. ನಾವು ಎಂದೆಂದೂ ದಾಸರು, ಅವನು ಎಂದೆಂದೂ ಈಶ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಮಮ ಸಾಧರ್ಮ್ಯಮಾಗತಾ,
ಇತಿ ಭಗವದ್ವಚನಾತ್, ಭಗವಂತನ ಮಾತೇ ಹೀಗಿದೆ. ಹಾಗಾಗಿ ಕೆಲವರು ಯಾರು ವಿಶಿಷ್ಟಾದ್ವೈತಿಗಳು ಅಂತಿದ್ದಾರೆ, ಭಗವತ್ ಸಾಮ್ಯಸ್ಯೈವ ಪ್ರತೀತೆ ರೀತಿ, ಈ ಎಲ್ಲ ಮಾತುಗಳು ಅಂದರೆ ಸೂತ್ರ ಭೋಗಮಾತ್ರ ಸಾಮಾನ್ಯ ಲಿಂಗ ಅನ್ನುವಂಥ ಸೂತ್ರ, ಉಪನಿಷತ್ತಲ್ಲಿ ನಿರಂಜನಂ ಪರಮಂ ಸಾಮ್ಯಂ ಉಪೈತಿ ಅನ್ನುವ ಮಾತು, ಮಮ ಸಾಧರ್ಮ್ಯಮಾಗತ ಅನ್ನುವಂತಹ ಭಗವಂತನ ಮಾತು, ಮುಕ್ತರಾದವರಿಗೂ ದೇವರಿಗೆ ಯಾವ ವ್ಯತ್ಯಾಸ ಇಲ್ಲ ಅಂತ ತಿಳಿಸತ್ತೆ ಅಂತ. ಆದರೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ತದಯುಕ್ತಂ, ಹಾಗೆ ತಿಳ್ಕೊಳ್ಬಾರ್ದು ಎಂದು. ಮುಕ್ತೌ ಆನಂದ ತಾರತಮ್ಯ ಅಭಾವೇ, ಮೋಕ್ಷಕ್ಕೆ ಹೋದ ಮೇಲೆ ಆನಂದದ ತಾರತಮ್ಯ ಇಲ್ಲ ಅಂತಾಗಿದ್ದರೆ ತೈತ್ತರೀಯ ಉಪನಿಷತ್ತಲ್ಲಿ ಆನಂದ ತಾರತಮ್ಯ ಹೇಳಬಾರ್ದಿತ್ತು. ಏಕೋ ಬೃಹಸ್ಪತೇರ ಆನಂದ ಅಂತ 100 ಜನ ಬೃಹಸ್ಪತಿಗಳ ಆನಂದ, ಏಕೋ ಬ್ರಹ್ಮಣ ಆನಂದ ಹಾಗೆ ಹೇಳಬಾರ್ದಿತ್ತು. ಹೇಳಿದೆ ಅಂದಮೇಲೆ ವೇದಕ್ಕೆ ಅನುಸಾರವಾಗಿ ವ್ಯಾಖ್ಯಾನ ಮಾಡಬೇಕು ಸೂತ್ರವನ್ನೇ ವಿನಃ ನೀವು ಮನಸ್ಸಿಗೆ ಬಂದ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೀಗೆಲ್ಲ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಈ ರೀತಿ ತಾರತಮ್ಯವನ್ನು ಯಾರು ತಿಳಿದು ಉಪಾಸನೆ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ. ನೀವು ನೀಚೋಚ್ಚ ಭಾವಂಗ ತರಲ್ದೆ ನಾವೆಲ್ಲರೂ ಒಂದೇ ಹೀಗೆ ಯಾರು ತಿಳಿದ್ರಿ ಅಂತಾದರೆ ಎಂದೂ ಕೂಡ ನಿಮಗೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮಧ್ವಾಚಾರ್ಯರು ಕೊಟ್ಟಂತಹ 9 ಪ್ರಮೇಯ 9ರಲ್ಲಿ ಒಂದು ದೊಡ್ಡ ಅವರ ತತ್ವ ಅಂದರೆ ಜೀವರಾಶಿಗಳ ತಾರತಮ್ಯ, ದೇವತೆಗಳ ತಾರತಮ್ಯ. ಜೀವರಾಶಿಗಳಲ್ಲಿ ದೇವತೆಗಳೂ ಬರ್ತಾರೆ, ಜೀವರಾಶಿಗಳಲ್ಲಿ ದೈತ್ಯರೂ ಬರ್ತಾರೆ, ಜೀವರಾಶಿಗಳಲ್ಲಿ ಮಾನವರು ಬರ್ತಾರೆ. ಭಗವಂತ ಒಬ್ಬ ದೇವ, ಉಳಿದವರೆಲ್ಲ ಅವನ ಅಧೀನರಾದ ಜೀವ. ಎಲ್ಲ ಜೀವರಲ್ಲಿ ಅವರ ಯೋಗ್ಯತೆ, ಅವರ ಗುಣಕ್ಕೆ, ಅವರ ಸ್ವಭಾವಕ್ಕೆ ಅನುಗುಣವಾಗಿ ತಾರತಮ್ಯ ಇದೆ ಅನ್ನುವ ಅರಿವೇ ದೊಡ್ಡದು ಅಂತ ತಿಳಿಸ್ತಾ ಈ ಒಂದು ತತ್ವವನ್ನು ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಸರ್ವಮೂಲದಲ್ಲಿ ತಾವು ಪ್ರತಿಪಾದನೆ ಮಾಡಿದ್ದಾರೆ ಅನ್ನುವ ವಿಷಯವನ್ನು ವ್ಯಾಸರಾಜಗುರು ಸಾರ್ವಭೌಮರು ತಮ್ಮ ಪ್ರಮೇಯ ನವಮಾಲಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಒಂದು 4 ವಾಕ್ಯಗಳನ್ನು ಅಸ್ಮದ್ ಗುರುವಂತರಿದ ಭಾರತೀ ರಮಣ ಮುಖ್ಯ ಪ್ರಾಣಾಂತರಿದ ಭೈಷ್ಮೀ ಸತ್ಯ ಸಮೇತನಾದ ಶ್ರೀ ಮೂಲಗೋಪಾಲಕೃಷ್ಣ ದೇವರಲ್ಲಿ ಸಮರ್ಪಣೆ ಮಾಡಿದ್ದೇನೆ. ಶ್ರೀಕೃಷ್ಣಾರ್ಪಣವಸ್ತು. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾಶ್ರೀಷ ತೀರ್ಥರ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಅರ್ಪಣೆ ಮಾಡ್ತಾ ನನ್ನ 4 ಮಾತುಗಳನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.